ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ಕೂಡ ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ನ ತಗೊಂಡು ಬಂದಿದ್ದೀನಿ. ಎಲ್ಲರಿಗೂ ಉಪಯೋಗ ಆಗುವಂತ ಟಾಪಿಕ್ ನ ತಗೊಂಡು ಬಂದಿದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಹವಾಯಿಯನ್ ಪ್ರೇಯರ್, ಹೋ ಓಪೋನೋಪೋನೋ. ಈ ಒಂದು ಪ್ರೇಯರ್ನ ನಾವು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾರೆಲ್ಲ ಮಾಡಬೇಕು ಅನ್ನೋವಂಥ ಇನ್ಫಾರ್ಮೇಷನ್ನ ತಗೊಂಡು ಬಂದಿದ್ದೀನಿ. ಇಲ್ಲಿ ನಿಮಗೆ ಈ ಹವಾಯಿಯನ್ ಪ್ರೇಯರ್ ಏನಿದೆಯಲ್ವಾ, ಇದು ತುಂಬಾನೇ ಒಂದು ಮಹತ್ತರವಾದ ಪವರ್ಫುಲ್ ಆಗಿರುವಂಥ ಒಂದು ಪ್ರೇಯರ್. ಇದು ಪ್ರೂವನ್ ಕೂಡ ಆಗಿದೆ. ಇದರ ಮೇಲೆ ಸಾಕಷ್ಟು ಬುಕ್ಸ್ಗಳು ನಿಮಗೆ ಸಿಗುತ್ತೆ. ಇನ್ಫಾರ್ಮೇಷನ್ ಅಂತೂ ತುಂಬಾನೇ ಹ್ಯೂಜ್ ಇನ್ಫಾರ್ಮೇಷನ್ ಇದೆ ಇದರಲ್ಲಿ, ಬಿಕಾಸ್ ಇಟ್ಸ್ ಆಲ್ ಪ್ರೂವನ್. ಸೊ ಹೀಗಿರುವಾಗ ಇದನ್ನ ನಾವು ಯಾರೆಲ್ಲ ಮಾಡಬಹುದು ಅಂತ ನಿಮಗೆ ಅನಿಸಿದ್ರೆ ನೋಡಿ, ಯಾರಿಗೆಲ್ಲ ಗೊತ್ತಿದ್ದು ಗೊತ್ತಿಲ್ಲದೇನೋ ನಾವು ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀವಿ, ನಾವು ಕ್ಷಮೆ ಕೇಳಬೇಕಿತ್ತು, ಅದರ ಒಂದು ತಪ್ಪುಗಳು ಅಪರಾಧಗಳು ನಡೆದೋದಾಗ ಅದರ ಒಂದು ಪಶ್ಚಾತ್ತಾಪ ಪಡ್ತಾ ಇದ್ರೆ, ಅದರ ಬಗ್ಗೆ ನಮಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಅನಿಸಿದ್ರೆ, ಯಾವ ಅಪರಾಧವನ್ನ ನಾವು ಮಾಡಿದ್ದೀವಿ ಅಂತ ನಿಮ್ಗೇನಾದ್ರೂ ಅನಿಸಿದ್ರೆ, ತಪ್ಪುಗಳನ್ನ ಮಾಡಿದ್ದೀವಿ ಅಂತ ಅನಿಸಿದ್ರೆ, ಅದರ ಬಗ್ಗೆ ನಾವು ಕ್ಷಮೆಯನ್ನ ಕೇಳಬೇಕು ಅಂತ ನಿಮ್ಗಳಿಗೇನಾದ್ರೂ ಅನಿಸಿದ್ರೆ, ಅಂತ ಸಂದರ್ಭದಲ್ಲಿ ಯಾರೆಲ್ಲ ಮಾನಸಿಕವಾಗಿ ನೊಂದು ಹೋಗಿರ್ತೀರೋ, ತೊಂದರೆ ತಗೊಂಡ್ಬಿಟ್ಟಿರ್ತೀರೋ, ಇಲ್ಲ ಇದು ನನಗೆ ಗೊತ್ತಿದ್ದು ನಡೀತೋ ಗೊತ್ತಿಲ್ಲದೆ ನಡೀತೋ, ಇದನ್ನ ನಾನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಎಷ್ಟೋ ಜನರಿಗೆ ಇದನ್ನ ನಾವು ಹೇಗೆ ರೆಡಿ ಮಾಡ್ಕೊಳ್ಬಹುದಪ್ಪ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಈ ಒಂದು ಪ್ರೇಯರ್ ಬಹಳ ಬಹಳ ರಿಸಲ್ಟ್ ಅನ್ನ ಕೊಡುತ್ತೆ. ಯಾರೆಲ್ಲ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು 21 ದಿನ ಸತತವಾಗಿ ನೀವು ಮಾಡ್ತೀರೋ, ಖಂಡಿತ ರಿಸಲ್ಟ್ ಅಂತೂ 100%. ಯಾಕಂದ್ರೆ ಇದು ಪ್ರೂವನ್. ಹೀಗಿರುವಾಗ ನಿಮಗೆ ಯಾವುದಕ್ಕೆಲ್ಲ ಮಾಡ್ಬೋದು, ಯಾರು ಮಾಡ್ಬೋದು ಹೇಳಾಯ್ತು. ಈಗ ಯಾವುದಕ್ಕೆಲ್ಲ ಮಾಡಬಹುದು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಹೆಲ್ತ್ ಇಶ್ಯೂಸ್ಗೆ ತಗೊಳ್ಳಿ. ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡಿಕೊಂಡು ಎಷ್ಟೋ ಕಾಯಿಲೆಗಳನ್ನ ತಗೊಂಡ್ಬಿಟ್ಟಿರ್ತೀವಿ ನಾವು. ನೋಡಿ, ಎಷ್ಟೋ ಜನ ಇವತ್ತು BP, ಡಯಾಬಿಟಿಕ್, ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಈ ಥರದ್ದೆಲ್ಲ ಸ್ವಯಂಕೃತ ಅಪರಾಧಗಳೇನೋ ಅನ್ನೋ ಥರ ನಮ್ಮನ್ನ ನಾವು ಸರಿಯಾಗಿ ನೋಡ್ಕೊಳ್ದೇನೆ, ಊಟ ವಿಚಾರಗಳಲ್ಲಿ ಸರಿಯಾಗಿ ನಾವು ಆಹಾರ ಸೇವನೆ ಇಲ್ದೇನೆ ನಾವು ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನೆಗ್ಲೆಕ್ಟ್ ಕೂಡ ಒಂದು ಅಪರಾಧನೇ. ಸೊ ಹೀಗಿರುವಾಗ ನಾವು ಮಾನಸಿಕವಾಗಿ ದೈಹಿಕವಾಗಿ ಯಾವುದೆಲ್ಲ ಕಾಯಿಲೆಗಳನ್ನ ಅನುಭವಿಸ್ತಾ ಇದ್ರೆ ಅದಕ್ಕೂ ಕೂಡ ಈ ಪ್ರೇಯರು ಬಹಳ ಬಹಳ ರಿಸಲ್ಟ್ ಅನ್ನ ಕೊಟ್ಟಿದೆ. ಹಾಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್, ಅತ್ತೆ ಸೊಸೆ, ಅಣ್ಣ ತಂಗಿ, ಅಕ್ಕ ತಂಗಿ, ಯಾರು ಬೇಕಾದರೂ ಸ್ನೇಹಿತರು, ಯಾರು ಬೇಕಾದರೂ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಅಲ್ಲಿ ಬ್ರೇಕಪ್ ಆಗಿದ್ರೆ ಅವರು ಕೂಡ ಇದನ್ನ ಪ್ರಾರ್ಥನೆಯನ್ನ ಯಾರು ಮಾಡ್ತಾರೋ ಅವರಿಗೆ ರಿಸಲ್ಟ್ ಪಕ್ಕ. ಹಾಗೆ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಮಾಡುವಾಗ ನಮ್ಮ ಬಿಸ್ನೆಸ್ ಬಗ್ಗೆನೆ ನಾವು ನೆಗ್ಲೆಕ್ಟ್ ಮಾಡಿ ಆ ಬಿಸ್ನೆಸ್ ಅನ್ನ ಗ್ರೋತ್ ಆಗದೆ ಹಾಗೆ ಇಟ್ಕೊಂಡು ಅದರ ಬಗ್ಗೆನೇ ನಮಗೆ ಒಂದು ಅಪರಾಧ ಪ್ರಜ್ಞೆ ಕಾಡ್ತಾ ಇದ್ರೆ, ಇದು ತಪ್ಪು ನನ್ನಿಂದನೇ ನಡೀತು ಅನ್ನೋದೇ ನಿಮ್ಮ ಮನಸ್ಸಿನ ಮೇಲೆ ಈ ಪರಿಣಾಮಗಳೆಲ್ಲ ಬೀರಿದ್ರೆ ಅಂತ ಸಂದರ್ಭದಲ್ಲೂ ಕೂಡ ನೀವು ಈ ಒಂದು ಪ್ರೇಯರ್ನ ನೀವು ಮಾಡಬಹುದು. ಸೊ ಹೀಗೆ ಸಾಕಷ್ಟು ಇದೆ. ಇನ್ನು ಸ್ಟೂಡೆಂಟ್ಸ್ಗಳಿಗೆ ತಗೊಂಡ್ರೆ, ಸ್ಟೂಡೆಂಟ್ಸ್ಗಳಿಗೆ ನೀವು ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಅವರು ಹೇಟ್ ಮಾಡ್ತಾ ಇರ್ತಾರೆ, ಜೊತೆನಲ್ಲಿ ಟೀಚರ್ಸ್ನು ಆ ಸಬ್ಜೆಕ್ಟ್ ಅಂದ ತಕ್ಷಣ ಟೀಚರ್ಸ್ನು ಕೂಡ ಹೇಟ್ ಮಾಡಕ್ ಶುರು ಮಾಡಿರ್ತಾರೆ. ಹಾಗೆ ಸ್ಕೋರ್ ಕರೆಕ್ಟಾಗಿ ಆಗ್ತಾ ಇರಲ್ಲ, ಎಕ್ಸಾಮ್ ಅಲ್ಲಿ ಸರಿಯಾಗಿ ಒಂದು ಪ್ರಿಪರೇಷನ್ ಮಾಡ್ಕೊಳಕ್ ಆಗ್ತಾ ಇರಲ್ಲ. ಇಂಥ ಒಂದು ಸಂದರ್ಭಗಳಲ್ಲಿ ಅವರು ಟೀಚರ್ಗಿರ್ಬೋದು, ಸಬ್ಜೆಕ್ಟಿಗಿರ್ಬೋದು, ಸ್ಕೋರ್ ಯಾಕೆ ಆಗಿಲ್ಲ ಅದಕ್ಕೂ ಸಹ ಈ ಒಂದು ಪ್ರೇಯರ್ನ ಮಾಡ್ಬೋದು. ಪ್ರತಿಯೊಂದು ಇಶ್ಯೂಸ್ ಅಲ್ಲಿ ಈ ಪ್ರೇಯರ್ ಅನ್ನ ನಾವು ಮಾಡಬಹುದು. ಸೊ ಅದಕ್ಕೆ ಅದರದೇ ಆದ ಟೆಕ್ನಿಕ್ ಏನು ಅಂತ ಹೇಳಿದ್ರೆ 4 ಸ್ಟೇಜಸ್. 4 ಸ್ಟೇಜ್ ಅಂತನಾದ್ರೂ ತಗೋಬಹುದು, ಅಥವಾ 4
ಫ್ರೇಮ್ಸ್ ಅಂತನಾದ್ರೂ ನಾವು ತಗೊಳ್ಬಹುದು. ಇದು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ತುಂಬಾ ಒಂದು ಹೈ ರಿಸಲ್ಟ್ ಅನ್ನ ಕೊಟ್ಟಿರೋ ಅಂತದ್ದು. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನೀವು ನೋಡಿದ್ರೆ ಫಸ್ಟ್ ಹೋ ಓಪೋನೋ ಪೋನೋ ಇದು ಮಾತ್ರ ನಿಮಗೆ ಹೈ ರಿಸಲ್ಟ್ ಅನ್ನ ಕೊಟ್ಟಿದೆ. ಅಷ್ಟೊಂದು ನಿಮ್ಮನ್ನ ಮನಪರಿವರ್ತನೆ ಮಾಡುವಂತ ರಿಸಲ್ಟು ಇದು. ಇಲ್ಲಿ ಏನಂತ ಹೇಳಿದ್ರೆ, ನಾವೆಲ್ಲ ಆಧ್ಯಾತ್ಮಿಕವಾಗಿ ಎಲ್ಲದನ್ನು ನೋಡೋದ್ರಿಂದ ಈ ಒಂದು ಪ್ರಾರ್ಥನೆ ನಿಮಗೆ ನಾನು ಒಂದು ಸಣ್ಣ ಆಧ್ಯಾತ್ಮಿಕ ಟಚ್ ಅನ್ನು ಕೂಡ ನಾನು ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈ ಪಶ್ಚಾತ್ತಾಪ, ಅಪರಾಧ ಪ್ರಜ್ಞೆ, ಪ್ರಾಯಶ್ಚಿತ್ತ, ಈ ಎಲ್ಲ ತಪ್ಪುಗಳು ನಮ್ಮಿಂದನೇ ನಡೆದಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ನೋವಾಗಿದ್ರೆ, ಆಘಾತಗೊಂಡಿದ್ರೆ, ಯಾವಾಗಲೂ ದುಃಖದಲ್ಲಿ ನೀವು ಕೂತಿದ್ದಾಗ ಅನ್ಸುತ್ತೆ, ಇದು ನನ್ನಿಂದನೇ ನಡೀತಾ ತಪ್ಪು, ನಾನೇ ಇದಕ್ಕೆ ಕಾರಣ ಆಗ್ಬಿಟ್ನಾ ಅಂತ, ಇದೆಲ್ಲದೂ ನಡೆಯುವಾಗ ನಮ್ಮ ಒಂದು ಮನಸ್ಸಾಕ್ಷಿ, ಆತ್ಮಸಾಕ್ಷಿ, ಎಲ್ಲರಿಗೂ ಮನಸ್ಸು ಅನ್ನೋದೊಂದು ಇರುತ್ತೆ, ಹೃದಯ ಅನ್ನೋದೊಂದು ಇರುತ್ತೆ. ಸೊ ಹೀಗಿರುವಾಗ ನಾವು ಕೂಡ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಬೇಕಲ್ವಾ, ಆತ್ಮವನ್ನ ಶುದ್ಧಿ ಮಾಡ್ಕೊಳ್ಬೇಕು ಅಂತ ಯಾರೆಲ್ಲ ದೃಢವಾಗಿ ನೀವು ನಂಬಿಕೆ ವಿಶ್ವಾಸವನ್ನ ಇಟ್ಕೊಂಡಿರ್ತೀರೋ ಅಂಥವರಿಗೆ ಈ ಹವಾಯಿಯನ್ ಪ್ರೇಯರ್ ಬ್ಯೂಟಿಫುಲ್ ಆಗಿ, ಅಮೇಝಿಂಗ್ ಆಗಿ, ಗ್ರೇಟ್ಫುಲ್ ಆಗಿ ರಿಸಲ್ಟು ಸಿಗ್ತಾ ಇದೆ. ತುಂಬಾ ಗ್ರೇಟ್ ರಿಸಲ್ಟ್ ಅನ್ನ ನೀವು ನೋಡಬಹುದು. ಹಾಗೇನೆ ಇದು ಒಂದು ಏನಂದ್ರೆ ಲಾ ಆಫ್ ಒನ್ನೆಸ್ ಅಂತಾನು ಇದನ್ನ ಕರಿಬಹುದು. ನಾವೆಲ್ಲ ಒಂದೇ, ಎಲ್ಲರಲ್ಲೂ ಇರುವಂಥದ್ದು ಪರಿಶುದ್ಧವಾದ ಆತ್ಮ. ನಾವ್ ಯಾಕೆ ಬೇರೆ ಆತ್ಮವನ್ನ ದುಃಖ ಪಡಿಸ್ಬೇಕು, ನೋವು ಪಡಿಸ್ಬೇಕು ಅಂತ ಯಾರೆಲ್ಲ ಅನ್ಕೊಳ್ತೀರೋ, ಈ ಒಂದು ಆತ್ಮ ಪೂರ್ತಿಯಾಗಿ, ಮನಸ್ಸು ಪೂರ್ತಿಯಾಗಿ ಈ ಪ್ರಾರ್ಥನೆಯನ್ನ ಮಾಡಿ ನೋಡಿ. ಯಾರಿಗೆಲ್ಲ ಅಪರಾಧ ಪ್ರಜ್ಞೆ ಇದೆ, ಪಾಪ ಪ್ರಜ್ಞೆ ಇದೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ತಪ್ಪುಗಳು ನಡೆದಿದೆ ಅಂತ ಯಾರು ಕೊರಗೋ ಅಂಥದ್ದು ಬೇಡ. ಅದಕ್ಕೆ ಅಂತಾನೆ ಈ ಒಂದು ಹವಾಯಿಯನ್ ಪ್ರೇಯರ್ ಬಂದಿದೆ. ಇದನ್ನ ಮಾಡಿದವರು ಯಾವುದೇ ಫೀಲ್ಡ್ ಇರ್ಬೋದು, ಇದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. ಯಾವ ಫೀಲ್ಡ್ ಅಲ್ಲಾದ್ರೂ ನೀವು ಯಾರನ್ನಾದ್ರೂ ಕೇಳ್ಬೋದು ಕ್ಷಮೆಯನ್ನ. ಯಾಕೆ ನಾನು ಕ್ಷಮೆ ಅಂತ ಹೇಳಿದೆ ಅಂತ ಹೇಳಿದ್ರೆ, ಇದರಲ್ಲಿ 4 ಸ್ಟೇಜ್ ಅಲ್ಲಿ ನಾವು ಈ ಪ್ರಾರ್ಥನೆಯನ್ನ ಸಲ್ಲಿಸ್ತೀವಿ. ಮೊದಲನೇದಾಗಿ ಐ ಆಮ್ ಸಾರಿ ಅಂತ ನಾವು ತಗೊಳ್ತೀವಿ. ಐ ಆಮ್ ಸಾರಿ ಎಂದ ತಕ್ಷಣನೇ ಇಲ್ಲಿ ಏನಾಯ್ತು, ಒಬ್ಬ ವ್ಯಕ್ತಿ ಒಬ್ಬರನ್ನ ಸಾರಿ ಅಂತ ಕೇಳ್ತಿದ್ದಾನೆ ಅಂದ್ರೆ ತುಂಬಾ ಗ್ರೇಟ್ ಅಂತಾನೆ ಅರ್ಥ. ಇಲ್ಲಿ ಯಾರು ಚಿಕ್ಕವರಾಗೋದೇ ಇಲ್ಲ. ಸಾರಿ ಅಂತ ಕೇಳ್ತಾ ಇರ್ಬೇಕಂದ್ರೆ ಆ ಮನಸ್ಸು ಶುದ್ಧಿಯಾಗಿರ್ಬೇಕು, ಆತ್ಮ ಶುದ್ಧಿಯಾಗಿರ್ಬೇಕು, ಆ ಸರೆಂಡರ್ನೆಸ್ ಇದ್ದವರು ಮಾತ್ರ ಐ ಆಮ್ ಸಾರಿ ಅಂತ ಕೇಳಿ ಗ್ರೇಟ್ ಪರ್ಸನ್ ಆಗ್ತಾರೆ. ಅಲ್ಲೇ ನಾವು ಎಷ್ಟೋ ಪ್ರಾಬ್ಲಮ್ಸ್ಗಳಿಗೆ ಅಲ್ಲೇ ಅರ್ಧ ಸೊಲ್ಯೂಷನ್ ಸಿಕ್ತು ನಮ್ಮ ಮನಸ್ಸು ಶುದ್ಧಿ ಆಗ್ಲಿಕ್ಕೆ. ಪ್ಲೀಸ್ ಫರ್ಗಿವ್ ಮೀ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು ಅಂತ ಕೇಳಿದಾಗ್ಲೂ ಕೂಡ ಮನುಷ್ಯ ತುಂಬಾ ದೊಡ್ಡವನಾಗ್ತಾನೆ. ಅಲ್ಲೇ ನಿಮ್ಮ ಮನಸ್ಸು, ಆತ್ಮ, ಹೃದಯ, ಮನಸ್ಸಿನಲ್ಲಿ ಇದ್ದಂಥ ಎಷ್ಟೋ ಗೊಂದಲಗಳು, ತಪ್ಪುಗಳಿಗೆ ಅಲ್ಲಿ ಕೂಡ ನೀವು ಕ್ಲೆನ್ಸ್ ಆಗ್ತಾ ಬರ್ತೀರಾ. ಹಾಗೇನೆ ಏನು ಹೇಳ್ತೀರಿ, ಒಂದು ಗ್ರ್ಯಾಟಿಟ್ಯೂಡ್ ಇರುತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ. ನಮ್ಮ ಒಂದು ಈ ಯೂನಿವರ್ಸ್ ಇರೋದೇ ಫುಲ್ ಆಫ್ ಗ್ರ್ಯಾಟಿಟ್ಯೂಡ್, ಅದರಲ್ಲೇ ನಾವು ಇರಬೇಕಾಗತ್ತೆ. ಈ ಒಂದು ಗ್ರ್ಯಾಟಿಟ್ಯೂಡ್ನ ನೀವು ತಿಳಿಸ್ಬೇಕು ಅಂದರೆ ಥ್ಯಾಂಕ್ ಯು ಅಂತ ಮನಸ್ಫೂರ್ತಿಯಾಗಿ ನೀವು ಕೇಳ್ತಾ ಹೋಗ್ತೀರಿ ಈ ಒಂದು ಪ್ರೇಯರಲ್ಲಿ. ಹಾಗೆ ಲವ್ ರೇಡಿಯಂಟ್ ಅಂದರೆ ಪ್ರೀತಿಯನ್ನ ನಾವು ಸ್ಪ್ರೆಡ್ ಮಾಡ್ತಾ ಹೋಗ್ತೀವಿ. ಯಾರೆಲ್ಲ ಪ್ರೀತಿಯನ್ನ ಸ್ಪ್ರೆಡ್ ಮಾಡ್ತಾ ಹೋಗ್ತೀವೋ ಖಂಡಿತವಾಗ್ಲೂ ನಾವು ತುಂಬ ಒಂದು ಮನಸ್ಸು, ಆತ್ಮ ತುಂಬ ಗ್ರೇಟ್ ಫೀಲ್ ಮಾಡ್ತಾ ಹೋಗ್ತೀವಿ ನಾವು. ಇದು ತುಂಬ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಂದ ಹಿಡಿದು, ಡಾಕ್ಟರ್ಸ್ಗಳಿಂದ ಹಿಡಿದು, ಮಾನಸಿಕವಾಗಿ ಕಾಯಿಲೆಗಳನ್ನು ಅನುಭವಿಸ್ತಾ ಇರೋ ಎಷ್ಟೋ ಜನರಿಗೆ ಇದು ಪ್ರೂವನ್. ಇದನ್ನ ನೀವು ಮನಸ್ಸಿಟ್ಟು ಮಾಡಿ, ನಂಬಿಕೆ ವಿಶ್ವಾಸ ಇಟ್ಟು ಮಾಡಿ, ನೀವು ಏನೇನೆಲ್ಲ ಪಡ್ಕೊಳ್ಬೇಕು ಅನ್ಕೊಂಡಿದ್ರೋ ಎಲ್ಲ ರೀತಿಯಲ್ಲೂ ಇದಕ್ಕೆ ನಿಮಗೆ ಉತ್ತರ ಖಂಡಿತ ಸಿಗತ್ತೆ. ಯಾವ ಸಂದರ್ಭದಲ್ಲಿ ಮಾಡಬೇಕು ಇದನ್ನ? ಮಾರ್ನಿಂಗ್ ನೀವು ಎದ್ದ ತಕ್ಷಣ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ರಾತ್ರಿ ಮಲಗುವ ಮುಂಚೆ ಮಾಡಿ ಇದನ್ನ ಮಲ್ಕೊಂಡ್ರೆ ತುಂಬಾ ಒಳ್ಳೆಯದು. ಆಗ್ಲೇ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಅಂದ್ರೆ ನಮ್ಮ ಚೇತನ ಮನಸ್ಸು ಶಕ್ತಿ ಏನಿರುತ್ತೆ ಅದು ಜಾಗೃತಿಯಾಗಿ
ತುಂಬಾನೇ ನಮ್ಮಲ್ಲಿರೋಂಥದ್ದು ಎಲ್ಲದನ್ನೂ ನೆಗೆಟಿವ್ ಥಾಟ್ಸ್ಗಳನ್ನು ನಾವು ಏನೇನೆಲ್ಲ ಕೊರಗು ಇಟ್ಕೊಂಡಿರ್ತೀವೋ ಎಲ್ಲವನ್ನು ಕ್ಲೆನ್ಸಿಂಗ್ ಪ್ರಾಸೆಸ್ ಇದು ಶುರು ಮಾಡಿಕೊಳ್ಳುತ್ತೆ. ಸೊ ಇದು ಎರಡೇ ಸಂದರ್ಭನ ಅಂದರೆ ಖಂಡಿತ ಇಲ್ಲ. ಯಾರೆಲ್ಲ ನಿಮ್ಮ ಒಂದು ಫ್ರೀಸ್ ಟೈಮ್ ಅಂತ ನಾವು ಕರಿತೀವಿ ಅಲ್ವಾ, ಸೊ ನಿಮಗೆ ಸಮಯ ಸಿಕ್ಕಿದೆ ಅಂದಾಗ ಇದನ್ನ ನೀವು ಮಾಡ್ಕೊಳ್ಬಹುದು. ಆದರೆ ಇಲ್ಲಿ ನಾನು ನಿಮಗೆ ಎಲ್ಲರಿಗೂ ಹೇಳೋ ಅಂಥದ್ದು ಏನು ಅಂತ ಹೇಳಿದ್ರೆ, ಯಾರೆಲ್ಲ ಈ ಟೆಕ್ನಿಕ್ನ, ಈ ಪ್ರೇಯರ್ನ, ಹವಾಯಿಯನ್ ಪ್ರೇಯರ್ನ ಯಾರೆಲ್ಲ ಮಾಡ್ತೀರೋ ದಯವಿಟ್ಟು ನಿಮಗೆ ನೀವೇ ಒಂದು ಸಂದರ್ಭವನ್ನ, ಸಮಯವನ್ನ ಸೃಷ್ಟಿ ಮಾಡಿಕೊಂಡು ನೀವು ಮನಸ್ಸಿನಲ್ಲಿ ಯಾವುದಕ್ಕೆ, ಏನಕ್ಕೆ, ಯಾರಿಗೆ ನೀವು ಈ ಪ್ರೇಯರನ್ನ ಸಲ್ಲಿಸಬೇಕು ಅಂತ ತಿಳ್ಕೊಂಡು ಮನಸ್ಸನ್ನ ಶಾಂತವಾಗಿ ಸಮಾಧಾನವಾಗಿ ಇಟ್ಕೊಂಡು ಈ ಒಂದು 4 ಸ್ಟೇಜ್ ಏನಿದೆ ಅಲ್ವಾ, ಸೊ ಏನಿದೆ ಈ 4 ಸ್ಟೇಜು ಅಥವಾ ಈ ಫ್ರೇಮ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಇದನ್ನ ನೀವು ಮನಸ್ಸಿನಲ್ಲಿ ಆಳವಾಗಿ ಒಂದು ನಂಬಿಕೆ ವಿಶ್ವಾಸ ಇಟ್ಟು ಸರೆಂಡರ್ನೆಸ್ ಅಲ್ಲಿ ನೀವು ಈ ಒಂದು ಪ್ರಾರ್ಥನೆಯನ್ನ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಸಮಯ ಇಂತಿಷ್ಟೇ ಅಂತ ಇಲ್ಲ, 108 ಸಾರಿ ಇದನ್ನ ನೀವು ಚಾಂಟ್ ಮಾಡಿ. 108 ಸಾರಿ ಅನ್ನೋದು ಒಂದು ಫಿಕ್ಸ್ ಮಾಡ್ಕೊಂಡಿರುವಂತ ಒಂದು ಸಮಯ. ಇದು ಎಲ್ಲರಿಗೂ ಗೊತ್ತಿದೆ 108 ಸಾರಿ ಅನ್ನೋಂಥದ್ದು ಎಷ್ಟು ಮಹತ್ವ ಹೊಂದಿದೆ ಅಂತ ಹೇಳಿ. 108 ಸಾರಿ ಆಗಲಿಲ್ಲ ಅಂದರೆ ಕೊನೆ ಪಕ್ಷ ಒಂದು 21 ಟೈಮ್ಸ್ ಆದರೂ ಮಾಡಲಿ ನೀವು ಮಿನಿಮಮ್ ಅಂತ. ಆದರೆ ಇದು ಮಿನಿಮಮ್ ಆಗಿಬಿಡುತ್ತೆ. ನಾವು ನಮ್ಮ ಮನಸ್ಸಿಗೆ ಬಹಳ ಬೇಗ ನಾವು ರೆಡಿ ಆಗಬೇಕು, ಆರೋಗ್ಯವಾದ ಒಂದು ಮನಸ್ಥಿತಿ ನಾವು ಕಾಪಾಡಿಕೊಳ್ಬೇಕು ಅನ್ನೋರು 108 ಸಾರಿ ಇದನ್ನು ಮಾಡಿ ನಿಮಗೆ ಉತ್ತರ ಬಹಳ ಬೇಗನೆ ಸಿಗುತ್ತೆ ಅಂತ ಹೇಳಿ. ಇನ್ನು ಮುಂದೆ ನೋಡಿ, ಇದರ ಮುಂದುವರಿದ ಭಾಗ ಹೇಳಲಿಕ್ಕೆ ತುಂಬಾನೇ ಇದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮನಿ ಮ್ಯಾನಿಫೆಸ್ಟೇಷನ್ಗೆ ಈ ಹವಾಯಿಯನ್ ಪ್ರೇಯರ್ ಯಾವ ರೀತಿ ವರ್ಕ್ ಆಗುತ್ತೆ, ರಿಲೇಶನ್ಶಿಪ್ಪಿಗೆ ಯಾವ ರೀತಿ ವರ್ಕ್ ಆಗುತ್ತೆ, ನಾವು ಯಾವ ರೀತಿ ಕೇಳ್ಕೋಬೇಕು, ಹಾಗೆ ನಮ್ಮ ಬಿಸ್ನೆಸ್ಸಿಗೆ ಯಾವ ರೀತಿ ವರ್ಕ್ ಆಗುತ್ತೆ, ನಾವು ಯಾವ ರೀತಿ ಕೇಳ್ಕೊಳ್ಬೇಕು, ಇದು ಎಲ್ಲ ಒಂದು ನಾನು ಡಿಫ್ರೆಂಟ್ ಆಗಿರುವಂಥ ವಿಡಿಯೋವನ್ನ ನಿಮ್ಮೊಟ್ಟಿಗೆ ನಾನು ತಗೊಂಡು ಬರ್ತಾ ಇದ್ದೀನಿ. ಇಲ್ಲ ಅಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಕನ್ಫ್ಯೂಷನ್ ಸಹ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಮೀನಿಂಗು ಏನು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನ ನೀವು ಮಾಡಿ ಅಂತ ಹೇಳಿ ಮುಂದೆ ಬರುವಂತ ವಿಡಿಯೋನ ನೀವು ನೋಡ್ತಾ ಹೋದ್ರೆ ಈ ಹವಾಯಿಯನ್ ಪ್ರೇಯರ್ ಹೋಪೋನೋಪೋನೋ ಈ ಒಂದು ಪ್ರೇಯರ್ನ ಯಾವುದಕ್ಕೆಲ್ಲ ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ನಿಮಗೆ ಇದು ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ಕೊಡ್ತಾ ಇದ್ದೀನಿ. ಹೋಗ್ಬರ್ಲಾ. ನಮಸ್ಕಾರ.